ಧನವಂತನು ಯಾಕೆ ದಾನ ಧರ್ಮ ಮಾಡುವುದಿಲ್ಲ? ಧನವಂತ ಯಾಕೆ ದಾನ ಮಾಡಲ್ಲ ಅಂತಂದರೆ, ಅವನಲ್ಲಿ ಒಂದು ಮಾಯೆ ಸೇರ್ಕೊಂಡ್ಬಿಟ್ಟಿದೆ, ಒಂದು ಅಹಂಕಾರ ಸೇರ್ಕೊಂಡ್ಬಿಟ್ಟಿದೆ, ಒಬ್ಬ ಸೈತಾನ್ ಸೇರ್ಕೊಂಡ್ಬಿಟ್ಟಿದ್ದಾನೆ ಅವನಲ್ಲಿ. ಅವನು ನನಗೆ ಆ ನಿರಾಕಾರ ಶಿವ ಯಾಕೆ ಈ ಧನ ಧಾನ್ಯ ಸಂಪತ್ತು ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ಅವನು ಮರ್ತೇ ಬಿಡ್ತಾನೆ. ಅವನು ಹಿಂದಿನ ಜನ್ಮದಲ್ಲಿ ಬಹಳ ಕಡು ಬಡವನಾಗಿಯೋ ಅಥವಾ ಹೊಟ್ಟೆ ಬಟ್ಟೆಗೆ ಇಲ್ಲದಂತಹ ಪರಿಸ್ಥಿತಿನಲ್ಲೂ ಹುಟ್ಟಿರ್ತಾನೆ. ಆವಾಗ ಅವನು ಪ್ರಾರ್ಥನೆ ಮಾಡ್ಕೊಂಡಿರ್ತಾನೆ, ದೇವರೇ ನನಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದೀಯಾ, ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ನನಗೊಂದಷ್ಟು ಅನುಕೂಲತೆಗಳು ಕೊಡು, ನನಗೊಂದಷ್ಟು ಸಂಪತ್ತು ಕೊಡು, ಸಿರಿಯನ್ನು ಕೊಡು, ನನಗೆ ಹಣವನ್ನು ಕೊಡು, ನಾನು ಮುಂದಿನ ಜನ್ಮದಲ್ಲಾದ್ರೂ ದಾನ ಧರ್ಮ ಎಲ್ಲವನ್ನು ಮಾಡಿ ನಾನು ನನ್ನ ಕರ್ಮವನ್ನು ಕಳ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹಿಂದಿನ ಜನ್ಮದಲ್ಲಿ ಪ್ರೇಯರ್ ಮಾಡಿರ್ತಾರೆ. ಹೀಗಾಗಿ ಅವರು ಈ ಜನ್ಮದಲ್ಲಿ ಧನವಂತರಾಗಿ ಹುಟ್ಟುತ್ತಾರೆ, ಆಸ್ತಿವಂತರಾಗಿ ಹುಟ್ಟುತ್ತಾರೆ, ಅಧಿಕಾರಸ್ಥರಾಗಿ ಹುಟ್ಟುತ್ತಾರೆ. ಇಲ್ಲಿ ಧನ ಧಾನ್ಯ ಸಂಪತ್ತು ಅಷ್ಟೇ ಅಲ್ಲ, ಅಧಿಕಾರನೂ ಕೂಡ ಒಂದು ಸಂಪತ್ತೇ. ಅಧಿಕಾರ ಅದು ಸಹ ಒಂದು ಸಂಪತ್ತೇ. ಆದರೆ ಆ ಸಂಪತ್ಭರಿತವಾದಂತಹ ಧನವಂತ, ಅವನು ಆ ಸಾಹುಕಾರ, ಅವನು ಜಿಪುಣತನಕ್ಕೆ ಬಂದುಬಿಡ್ತಾನೆ. ದಾನ ಧರ್ಮವನ್ನು ಮಾಡೋದೇ ಇಲ್ಲ, ಜಿಪುಣತನಕ್ಕೆ ಬಂದುಬಿಡ್ತಾನೆ. ಅವನಿಗೆ ಒಂದು ಅಗೋಚರವಾದಂತಹ ಮಾಯೆ ಅವನ್ನ ತಲೆ ತಿಂತಾ ಇರ್ತದೆ, ತಲೆ ಕೆಡಿಸ್ತದೆ. ಏನು ಅಂತಂದರೆ, ಇದು ನೀನು ಕೊಡಬೇಡ, ಇದು ನೀನು ಕೊಡಬೇಡ, ಯಾರಿಗೂ ಕೊಡಬೇಡ, ಯಾರಿಗೂ ಕೊಡಬೇಡ. ಅವನೇನು ಮಾಡ್ತಾನೆ, ನಾನು ಕೊಟ್ಬಿಟ್ರೆ ಎಲ್ಲ ನನಗೆ ಕಡಿಮೆ ಆಗಿಬಿಡ್ತದೆ, ಇವಾಗ ಸಾಕಷ್ಟು ಹಣ ಇರ್ತದೆ, ದೇವರು ಸಾಕಷ್ಟು ಹಣ ಕೊಟ್ಟಿರ್ತಾನೆ, ನಾನು ದಾನ ಧರ್ಮ ಮಾಡ್ತಾ 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 ಹೋದರೆ ನನ್ನ ಗತಿ ಏನು, ಎಲ್ಲ ಹೋಗ್ಬಿಡ್ತದೇನೋ. ಅಥವಾ ಆಸ್ತಿ ಇರ್ತದೆ, ಆಸ್ತಿನೆಲ್ಲ ಒಂದಷ್ಟು ಚೂರು ಪಾರು ಬೇರೆಯವ್ರಿಗೆ ದಾನ ಧರ್ಮ ಒಳ್ಳೆ ಕೆಲಸಗಳಿಗೆ ಕೊಡಬಹುದು. ಅವನು ಈಗ ಹಾಸ್ಪಿಟ್ಲ್ ಕಟ್ಟೋದಕ್ಕೆ ಜಮೀನು ಕೊಡ್ಬೋದು, ಸ್ಕೂಲ್ಗಳು ಕಟ್ಟೋದಕ್ಕೆ, ಸರ್ಕಾರಿ ಸ್ಕೂಲ್ಗಳು ಕಟ್ಟೋದಕ್ಕೆ ಜಮೀನುಗಳು ಕೊಡ್ಬೋದು, ದೇವಸ್ಥಾನಗಳು ಕಟ್ಟೋದಕ್ಕೆ ಜಮೀನು ಕೊಡ್ಬೋದು, ಅಥವಾ ಅನಾಥಾಶ್ರಮಗಳನ್ನ ಕಟ್ಟಲಿಕ್ಕೆ, ಹೀಗೆ ಬೇಕಾದಷ್ಟು ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳಿಗೆ ಇವನು ಕೊಟ್ಟಿರ್ತಕ್ಕಂಥ ಜಮೀನನ್ನು ಕೊಡ್ಬೋದು, ಸ್ವಲ್ಪ ಸ್ವಲ್ಪ ಕೊಡ್ಬೋದು, ಹಣವನ್ನು ಕೊಡ್ಬೋದು. ಏನು ಕೊಡೋದಿಲ್ಲ ಇವನು. ಯಾಕೆ ಅಂತಂದರೆ ಇವನಿಗೆ ಅಹಂಕಾರ ಬಂದುಬಿಟ್ಟಿರ್ತದೆ, ನಾನು ಅನ್ನುವಂತಹ ಒಂದು ಅಹಂಕಾರ ಬಂದಿರ್ತದೆ. ಆಮೇಲೆ ಅವನಲ್ಲಿ ಒಂದು ತಪ್ಪು ಕಲ್ಪನೆ ಬಂದುಬಿಡ್ತದೆ. ಏನು ಅಂತಂದರೆ, ಈ ಆಸ್ತಿ ನಂದು, ನಾನು ಕೊಟ್ಟರೆ ದರಿದ್ರನಾಗಿಬಿಡ್ತೀನಿ, ಎಲ್ಲ ಕಳ್ಕೊಂಡು ಬಿಡ್ತೀನಿ, ತೊಗೊಂಡೋಗೋರು ತೊಗೊಂಡು ಹೋಗ್ತಾರೆ, ನನ್ನ ಗತಿ ಏನು, ಈ ರೀತಿ ಬಂದುಬಿಡ್ತದೆ. ಇದಕ್ಕೆ ಮಾಯೆ ಅಂತ ಹೇಳ್ತೀವಿ. ಆ ಮಾಯೆ ಜೊತೆಗೆ ಒಂದು ಅವನಲ್ಲಿ ಆವರಿಸ್ಕೊಂಡಿರ್ತಕ್ಕಂಥ ಕಲ್ಪನೆ. ಏನು ಕಲ್ಪನೆ ಅಂತಂತಂದರೆ, ನನಗೆ ಕೊಟ್ಟಿರೋದು ದೇವರು, ನಾನೇ ಕೊಡಲಿ ಇನ್ನೊಬ್ಬರಿಗೆ ಅಂತಾನೆ. ಸರಿ, ಇವನಿಗೆ ಕೊಟ್ಟಿರ್ತಕ್ಕಂಥ ಹಣದಲ್ಲಾಗಲಿ, ಇವನಿಗೆ ಕೊಟ್ಟಿರ್ತಕ್ಕಂಥ ಆಸ್ತಿಲಾಗಲಿ, ಇವನು ಎಷ್ಟು ಪರ್ಸೆಂಟು ಇವನು ಉಪಯೋಗಿಸ್ತಾನೆ? ಒಂದು 20% ಕೂಡ ಇವನು ಕೊಟ್ಟಿರ್ತಕ್ಕಂಥ ಹಣ ಆಸ್ತಿನಲ್ಲಿ ಅವನು ಉಪಯೋಗಿಸೋದಿಲ್ಲ. ಏನು ಮಾಡ್ತಾನೆ ಅಂತಂದರೆ, ಅದನ್ನು ಮತ್ತಷ್ಟು ವೃದ್ಧಿ ಮಾಡ್ತಾನೆ, ಅಂದರೆ ಡಬಲ್ ಮಾಡ್ತಾನೆ. ಡಬಲ್ ಮಾಡಿಬಿಟ್ಟು ಯಾವ ದಾನ ಯಾವ ಧರ್ಮ ಏನೂ ಮಾಡ್ದಂಗೆ ಆ ಮುಂದಿನ ತಲೆಮಾರುಗಳಿಗೆ ಹಿಟ್ಟು ಒಂದಿನ ಸತ್ತೋಗ್ಬಿಡ್ತಾನೆ. ಆ ಮುಂದಿನ ತಲೆಮಾರುಗಳು ಏನು ಮಾಡ್ತಾರೆ ಅಂತಂದರೆ, ಇದು ಬಳುವಳಿಯಾಗಿ ತಾತನ ಸೊತ್ತು ಅಂತ ಬಂದಿರ್ತದಲ್ಲ, ಅವರು ತಿಂದು ಕುಡಿದು ಮಾಡಿ ಅದು ಒಂದು ದುಶ್ಚಟಗಳು, ದುರ್ಮಾರ್ಗದಲ್ಲಿ ಅವೆಲ್ಲವನ್ನು ಕೂಡ ಕಳೆದು ಒಂದಿನ ಹಾಳು ಮಾಡಿಬಿಡ್ತಾರೆ. ಅದೇ ಇವನು ಆ ಒಂದು ಹಣ ಇರ್ಬೋದು, ಒಂದು ಆಸ್ತಿ ಇರ್ಬೋದು, ಅಥವಾ ಒಂದು ಅಧಿಕಾರ ಇರ್ಬೋದು, ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಂಡು ದಾನ ಧರ್ಮ ಮಾಡಿದರೆ ಅವನಿಗೆ ಪುಣ್ಯ ಸಂಪಾದನೆ ಆಗುತ್ತೆ. ನೋಡಿ, ನಮ್ಮ ಶರಣರು ಹೇಳ್ತಾರೆ, ಕೊಟ್ಟಿದ್ದು ಕೆಟ್ಟಿತ್ತೆನಬೇಡ. ನೀನೇನು ದಾನ ಧರ್ಮ ಎಲ್ಲ ಕೊಡ್ತೀಯಲ್ಲ, ಕೊಟ್ಟರೆ ನೀನು ಕಡಿಮೆ ಆಗುತ್ತೆ ಅಂತ ತಿಳ್ಕೊಬೇಡ. ಆದರೆ ಕೊಟ್ಟಿದ್ದು ಕೆಟ್ಟಿತ್ತೆನಬೇಡ, ಮುಂದಿನ ಫಲದಲ್ಲಿ ನೀನು ಅದನ್ನು ಅರಸಿಕೋ. ಅಂದರೆ ನೀನು ತೊಗೊಳಪ್ಪ, ನೀನು ಇವಾಗ ಕೊಡು, ನೀನು ಕೊಟ್ಬಿಟ್ಟು ನೀನು ಕೆಟ್ಟೋಯ್ತು ನಾನು, ಅಥವಾ ಕೆಟ್ಟುಬಿಟ್ಟೆ ನಾನು, ಕೊಟ್ಟು ದಾನ ಧರ್ಮ ಮಾಡಿ ಕೆಟ್ಟೋದೆ ಅಂತ ಯಾವತ್ತೂ ಅನ್ಕೋಬೇಡ. ನೀನು ಕೊಟ್ಟಿದ್ದು ಕೆಟ್ಟಿತ್ತೆನಬೇಡ, ಮುಂದಿನ ಫಲದಲ್ಲಿ ಅರಸಿಕೋ. ನಿನಗೆ ಕೊಟ್ಟೇ ಕೊಡ್ತಾನೆ ದೇವರು. ನೀನು ಏನು ಕೊಡ್ತೀಯೋ ಅದನ್ನು ನಿನಗೆ ದೇವರು ವಾಪಸ್ ಕೊಟ್ಟೇ ಕೊಡ್ತಾನೆ. ನೋಡಿ, ಭೂಮಿಗೆ ನಾವು ಒಂದು ಕಾಳು ಹಾಕ್ತೀವಿ, ಅಂದರೆ ಒಂದು ಜೋಳ ಅಂತ ತೊಗೊಳ್ಳೋಣ. ಒಂದು ಜೋಳವನ್ನು ನಾವು ಭೂಮಿನಲ್ಲಿ ಹಾಕಿದ್ರೆ
ಅದು ನಮಗೆ ಒಂದೇ ಜೋಳನ ವಾಪಸ್ ಕೊಡುತ್ತೇನು? ಒಂದೇ ತಗೊಳಪ್ಪ ರೈತ, ನೀನು ಒಂದು ಜೋಳ ಕೊಟ್ಟಿದ್ದೆ, ತಗೋ ಒಂದು ಜೋಳ ನಿನಗೆ ವಾಪಸ್ ಕೊಡ್ತೀನಿ, ಅಥವಾ 2 ಜೋಳ ವಾಪಸ್ ಕೊಡ್ತೀನಿ, 3 ಜೋಳ ವಾಪಸ್ ಕೊಡ್ತೀನಿ ಅಂತ ಹೇಳುತ್ತಾ? ಅದು ಒಂದು ದೊಡ್ಡ ತೆನೆಯೇ ಕೊಟ್ಬಿಡ್ತದೆ. ತೆನೆ ಅಂತಂದರೆ ಒಂದು ಬೊಗಸೆಯಷ್ಟು ನಮಗೆ ಜೋಳ ವಾಪಸ್ ಬರ್ತದೆ. ಅಂದರೆ ಒಂದು ಕಾಳು ಕೊಟ್ಟು ಒಂದು ತೆನೆ, ಒಂದು ಬೊಗಸೆಯಷ್ಟು ನಾವು ವಾಪಸ್ ತೊಗೊಂಡ್ವಿ ಭೂಮಿಯಿಂದ. ಹಾಗೆ ಒಂದು ಕಾಳು ಕೊಟ್ಟು ಒಂದು ತೆನೆ ತಗೊಳ್ಳುವಂಥ ವಿಧಾನ ಇದು ದಾನ ಧರ್ಮ ಅಂತಕ್ಕಂತಂದರೆ. ಈಗ ಬಾವಿನಲ್ಲಿ ನೀರಿರ್ತದೆ, ನೀವು ಬಾವಿನಲ್ಲಿ ನೀರನ್ನು ನೀವು ತೆಗಿತಾ ಇದ್ದರೆ ಅದನ್ನು ಸ್ವಲ್ಪ ಹೊತ್ತಿಗೆ ಅದರ ಮಟ್ಟಕ್ಕೆ ಬಂದು ನಿಂತ್ಕೊಂಡು ಬಿಡ್ತದೆ. ನೀವು ತೆಗ್ದಿಲ್ಲ ಅಂತ ಇಟ್ಕೊಳ್ಳಿ, ತೆಗ್ದಿಲ್ಲ ಅಂದ್ರೂ ಕೂಡ ಬಾವಿನಲ್ಲಿ ನೀರು ಅದೇ ಮಟ್ಟ ಇರ್ತದೆ. ನೀವು ತೆಗೆದ್ರೆ ಮತ್ತೆ ಅದೇ ಲೆವೆಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಏನೇನೂ ಕಡಿಮೆ ಆಗೋದಿಲ್ಲ. ನೀವು ಎಷ್ಟಾದ್ರೂ ಆ ನೀರು ತೆಗೆದು ಬೇರೆಯವ್ರಿಗೆ ದಾನ ಮಾಡಿರಿ, ಧರ್ಮ ಪಡ್ಕೊಳ್ಳಿ. ಅಥವಾ ನೀವು ಬೇರೆ ಮೊದಲು ಒಂದು ಕಾಲದಲ್ಲಿ ಬಾವಿ ನೀರನ್ನು ತೆಗೆದು ಬೇರೆಯವ್ರಿಗೆಲ್ಲ ದಾನ ಧರ್ಮ ಮಾಡ್ತಾಯಿದ್ರೆ ಬಾವಿಗಳ ಸಂಖ್ಯೆ ಅವಾಗ ಕಡಿಮೆ ಇತ್ತು. ಹಾಗೆ ನೀವು ಬಾವಿನಲ್ಲಿ ಎಷ್ಟು ನೀರನ್ನು ತೆಗೆದ್ರೂ ಕೂಡ ಅದು ಒಂದು ಸ್ವಲ್ಪ ಹೊತ್ತಿಗೆ ಅದರ ಮಟ್ಟವನ್ನು ಅದು ಕಾಪಾಡಿಕೊಂಡು ಅಷ್ಟಕ್ಕೆ ಬಂದುಬಿಡ್ತದೆ. ಹೀಗೆ ಈ ದಾನ ಧರ್ಮ ಮಾಡೋದು ಅಂತಂದರೆ ಬಾವಿಲಿರ್ತಕ್ಕಂಥ ನೀರಿನ ಮಟ್ಟವನ್ನು ನಾವು ಸರಿದೂಗಿಸ್ದಂಗೆ ಅಂತ ಹೇಳಿಬಿಟ್ಟು ಅಂತಾರೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಸರ್ವಜ್ಞಮೂರ್ತಿ ಹೇಳ್ತಾರೆ, ನೀನು ಏನೇನು ಕೊಡ್ತೀರೋ, ನೀವು ದಾನ ಧರ್ಮದ ಮುಖಾಂತರ ಏನೇನು ಕೊಡ್ತೀರೋ ಅದೆಲ್ಲ ನಿಮಗೆ ಅಂತಂದರೆ ಪರಲೋಕಕ್ಕೆ ನಾವು ಹೋಗಬೇಕಂದ್ರೆ ಶಿವಲೋಕಕ್ಕೆ ಹೋಗಬೇಕಲ್ಲ, ಅದು ಹೋಗೋದಕ್ಕೆ ನಮಗೆ ಪುಣ್ಯ ಸಂಪಾದನೆ. ಅದು ನಮ್ಮ ಗಂಟು, ಅದು ತೊಗೊಂಡೋಗೋ ಗಂಟು, ಅದು ಬಿಟ್ಟೋಗೋ ಗಂಟಲ್ಲ, ತೊಗೊಂಡೋಗೋ ಗಂಟು. ಆ ತೊಗೊಂಡೋಗೋ ಗಂಟನ್ನು ನಾವು ದಾನ ಧರ್ಮ ಮುಖಾಂತರ ನೋಡಿ ನಾವು ಅವನು ಸತ್ರ ಏನು ತೊಗೊಂಡೋಗ್ತಾನೆ ಅಂತಾರೆ. ಸತ್ರ ತೊಗೊಂಡೋಗೋದು ಇದೆ. ಏನು? ನಾವು ಮಾಡಿದಂತಹ ಪುಣ್ಯ ಕಾರ್ಯಗಳು, ನಾವು ಮಾಡಿದಂತಹ ಪುಣ್ಯ ಸಂಪಾದನೆ ಮಾಡಿರ್ತೀವಲ್ಲ, ಅದು ನಮ್ಮಿಂದೆ ಬರ್ತದೆ. ಸತ್ತಾಗೆಲ್ಲ ಬಿಟ್ಟು ಹೋಗೋದೇನೆ, ಸತ್ತಾಗ ಇವ್ರು ಯಾರೇನು ತೊಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ನಿಜ, ಬಿಟ್ಟೋಗೋದು ಒಂದು ಗಂಟು, ತೊಗೊಂಡೋಗೋದು ಕೂಡ ಒಂದು ಗಂಟೆ ಇದೆ. ನಮಗೆ ದೇವರು ಯಾಕೆ ಸಂಪತ್ತನ್ನು, ಸಿರಿಯನ್ನು, ಐಶ್ವರ್ಯವನ್ನು, ಅಧಿಕಾರವನ್ನು ಕೊಡ್ತಾನೆ ಅಂತಂದರೆ, ಇದು ಎಲ್ಲರಿಗೂ ಒಂದು ಪರೀಕ್ಷೆ ಕಾಲ. ಹಣವಂತನಿಗಾಗಲಿ, ಶ್ರೀಮಂತನಿಗಾಗಲಿ, ಜಮೀನ್ದಾರನಿಗಾಗಲಿ, ಅಧಿಕಾರ ಇರೋನಿಗಾಗಲಿ ಇದು ಒಂದು ಪರೀಕ್ಷೆ ಕಾಲ. ಆ ಪರಮಾತ್ಮ ನಿರಾಕಾರ ಶಿವ ಕೊಟ್ಟು ಅವರನ್ನು ಪರೀಕ್ಷೆ ಮಾಡ್ತಾನೆ. ಯಾವ ಥರ ಅಂದರೆ, ನಾನು ಕೊಟ್ಟಂತಹ ಹಣ, ಆಸ್ತಿ, ಅಧಿಕಾರ, ಸಂಪತ್ತು, ಈ ಸಿರಿಯನ್ನು ಇವರು ಯಾವ ರೀತಿ ಸದ್ಬಳಕೆ ಮಾಡ್ತಾರೆ, ಯಾವ ರೀತಿ ಸಮಾಜಕ್ಕೆ ಇದನ್ನು ಕೊಡ್ತಾರೆ. ಸಮಾಜಕ್ಕೆ ಕೊಡೋದ್ರ ಮುಖಾಂತರ, ಸದ್ಬಳಕೆ ಮಾಡೋದ್ರ ಮುಖಾಂತರ ಇವರು ಮಾಡಿದ ಪಾಪಗಳನ್ನು ಕಳ್ಕೊಂಡು ಹೆಂಗೆ ಇವರು ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ ಅನ್ನುವಂಥದ್ದನ್ನು ಆ ನಿರಾಕಾರ ದೇವರು, ಆ ಶಿವ ಪರೀಕ್ಷೆ ಮಾಡಲಿಕ್ಕೋಸ್ಕರ ಹಣವಂತನನ್ನಾಗಿ ಮಾಡ್ತಾರೆ, ಅಧಿಕಾರವಂತನನ್ನಾಗಿ ಮಾಡ್ತಾರೆ ಆ ಶಿವ. ನಾವೇನು ಮಾಡ್ತೀವಿ, ನಮಗೆ ತುಂಬಿರ್ತಕ್ಕಂಥ ಮಾಯೆ ಇದೆಯಲ್ಲ, ಮಾಯೆ ಅದು ನಮ್ಮನ್ನು ದಾನ ಧರ್ಮ ಮಾಡೋದಕ್ಕೆ ಬಿಡೋದಿಲ್ಲ. ಆ ದಾನ ಧರ್ಮ ಮಾಡಲಿಕ್ಕೆ ಬಿಡೋದಿಲ್ಲ. ಆ ಇಲ್ಯೂಷನ್ ಅಂತ ಹೇಳ್ತೀವಲ್ಲ, ಅದು ಒಂದು ಬಂಧುತ್ವ. ನಾನು ಇಲ್ಲೇ ಇರ್ತೀನಿ, ನಾನು ಪರ್ಮನೆಂಟಾಗಿರ್ತೀನಿ, ನಾನೇನು 500 ವರ್ಷ ಈ ರೀತಿ ಈ ಭ್ರಮೆ, ಆ ಭ್ರಮೆಯ ಜೀವನ, ಭ್ರಮೆಯಲ್ಲಿ ಬದುಕ್ತಾ ಇರ್ತಾನೆ ಮನುಷ್ಯ. ಏನು ಅಂತಂತಂದರೆ, ಇದು ನಂದು, ಮೊದಲು ನನ್ನದು ಅನ್ನುವಂಥದ್ದೇ ಒಂದು ಭ್ರಮೆ. ನನ್ನದು ಅಂತಕ್ಕಂಥದ್ದೇ ಒಂದು ಭ್ರಮೆ. ಈಗ ನಾನು ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಮೀನು ಈ ಹಿಂದೆ ಯಾರೋ ಬೇರೆಯವರು ಉಳುಮೆ ಮಾಡ್ತಾಯಿದ್ರು, ಅದರಿಂದ ರೇಷನ್ನು ಬೆಳೀತಾಯಿದ್ರು. ಈಗ ನಾನು ಬೆಳೆಯನ್ನು ಬೆಳೀತಾಯಿದ್ದೀನಿ, ಅವರು ಬೆಳೀತಾಯಿದ್ರು, ನಾನು ಕೂಡ ಬೆಳೀತಾಯಿದ್ದೀನಿ. ನನ್ನ ನಂತರ ಇದೇ ಭೂಮಿಗೆ ಇನ್ನೊಬ್ಬ ಒಡೆಯ ಹಾಕ್ತಾನೆ, ಅವನು ಬಂದು ಇದರಲ್ಲಿ ಬೆಳೆಯನ್ನು ಬೆಳೀತಾನೆ. ಹೀಗೆ ಅಲ್ಲಿ ಬಳಕೆದಾರರಾಗಿ ಎಲ್ಲರೂ ಮಾಲೀಕತ್ವದಲ್ಲಿ ಬಂದು ಹೋಗ್ತಾನೆ ಇರ್ತಾರೆ. ಯಾರಿಗೂ ಮಾಲೀಕತ್ವ ಇಲ್ಲ, ಸುಮ್ಮನೆ ನಾವು ಮಾಲೀಕತ್ವ ಅಂತಕ್ಕಂಥದ್ದು ಒಂದು ಭ್ರಮೆ. ಆ ಮಾಲೀಕತ್ವ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಮನುಷ್ಯ ನಾನು ಮಾಲೀಕ ಅಂತ ಇರ್ತಾನೆ ಹೊರತು ಈ ಭೂಮಿಯ ಮೇಲೆ ಯಾರೊಬ್ಬರೂ ಕೂಡ ಮಾಲೀಕರಿಲ್ಲ. ಆ ನಿರಾಕಾರ ಶಿವನೊಬ್ಬನೇ ಮಾಲೀಕ, ನಾವೆಲ್ಲರೂ ಬಳಕೆದಾರರು. ನಾವು ಜೀವಮಾನ ಇರುವಷ್ಟು ದಿನ ಅದನ್ನು ಬಳಕೆ ಮಾಡ್ತೀವಷ್ಟೇ.
ಈ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಇಲ್ಲಿ ಪರ್ಮನೆಂಟ್ ಆಗಿರ್ತವೆ. ಆದರೆ ನಾವೊಂದು 50 ವರ್ಷಕ್ಕೋ 60 ವರ್ಷಕ್ಕೋ 100 ವರ್ಷಕ್ಕೋ ಹೊಟ್ಟೋಗ್ತೀವಿ. ನಾವೆಲ್ಲ ಬಳಕೆದಾರರಾಗಿ ಹೋಗೋದು ಅಷ್ಟೇ. ಇಲ್ಲಿ ಯಾರೂ ಮಾಲೀಕರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಒಬ್ಬ ಧನವಂತ, ಒಬ್ಬ ಸಿರಿವಂತ, ಒಬ್ಬ ಸಂಪತ್ತಿರ್ತಕ್ಕಂಥವನು, ಒಂದು ಜಮೀನ್ದಾರ, ಅವನಿಗೆ ಸಿಕ್ಕಿರ್ತಕ್ಕಂಥ ಒಂದು ಈ ಐಶ್ವರ್ಯ ನನಗೆ ಒಂದು ಪರಮಾತ್ಮ ನಿರಾಕಾರ ಶಿವ ಕೊಟ್ಟಿರ್ತಕ್ಕಂಥ ಒಂದು ವರ ಅಥವಾ ಒಂದು ಪರೀಕ್ಷೆ ಅಂತ ತಿಳ್ಕೊಂಡು ಅದನ್ನು ಅವನು ಸದ್ಬಳಕೆ ಮಾಡಿಕೊಳ್ಬೇಕು. ಈಗ ದಾನವನ್ನು ಏನು ಶಿವ ಧನವನ್ನು ಕೊಡ್ತಾನಲ್ಲ, ಆ ಧನವನ್ನು ಕೊಟ್ಟಿರೋದೇ ಧರ್ಮ ಸಂಪಾದನೆ ಮಾಡಲಿಕ್ಕೆ. ಪಾಪ ಇವನಿಗೊಂದಷ್ಟು ನಾನು ದವಸ ಧಾನ್ಯ ಕೊಟ್ಟರೆ ಅಥವಾ ಇವನಿಗೇನೋ ಒಂದು ಸಂಪತ್ತನ್ನು ಕೊಟ್ಟರೆ ಆ ಸಂಪತ್ತನ್ನು ಇವನು ಬೇರೆಯವ್ರಿಗೊಂದಿಷ್ಟು ಹಂಚಿಕೆ ಮಾಡೋದ್ರ ಮುಖಾಂತರ ಇವನು ಧರ್ಮವನ್ನು ಸಂಪಾದನೆ ಮಾಡಲಿ ಅಂತ ಕೊಡೋದು. ಸಂಪಾದನೆ ಮಾಡಿಕೊಳ್ಳಿ, ಸಂಪಾದನೆ ಮಾಡಿಕೊಂಡು ಮುಕ್ತಿ ಪಡ್ಕೊಳ್ಳಿ, ಇವನಿಗೆ ಒಳ್ಳೆಯದಾಗಲಿ, ಮುಂದೆ ಇವನಿಗೆ ಮೋಕ್ಷ ಸಿಕ್ಕಲಿ. ಈ ರೀತಿಯ ಒಂದು ಒಳ್ಳೆತನದಲ್ಲಿ ಆ ನಿರಾಕಾರ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ಈ ಮನುಷ್ಯನಿಗೆ ಒಂದಷ್ಟು ಧನವನ್ನು ಕೊಡ್ತಾನೆ, ಕೊಟ್ಟು ಇವರನ್ನು ಪರೀಕ್ಷೆ ಮಾಡ್ತಾನೆ. ಆದರೆ ಈ ಮನುಷ್ಯ ನನಗೆ ಕೊಟ್ಟಂಥ ಹಣವನ್ನು ಅವನೇ ಇಟ್ಕೊಂಡ್ಬಿಡ್ತಾನೆ. ಭಾಳ ಬುದ್ಧಿವಂತ ಇವನು, ಇಟ್ಕೊಂಡು ಬಿಡ್ತಾನೆ. ಧರ್ಮ ಸಂಪಾದನೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ಮರ್ತೇ ಹೋಗ್ಬಿಡ್ತಾನೆ. ಕೆರೆ ನೀರು ಕೆರೆಗೆ ಚೆಲ್ಲೋದು ಅಷ್ಟೇ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ವರವನ್ನು ಪಡೆಯುವರಂತೆ ಕಾಣಿರು ಅಂತ ಹೇಳ್ತಾರೆ ನಮ್ಮ ದಾಸರು. ಹಾಗೆ ದೇವರು ಕೊಟ್ಟಿದ್ದನ್ನು ದೇವರಿಗೆ ಕೊಟ್ಟು, ಅಂದರೆ ಯಾವ ಸಮಾಜದಿಂದ ನಾವು ತಗೊಂಡ್ವೋ ಆ ಸಮಾಜಕ್ಕೆ ವಾಪಸ್ಸನ್ನು ಕೊಟ್ಟು ನಾವು ವರವನ್ನು ಪಡೆದವರಂತೆ ಇರಬೇಕು. ನಮ್ಮ ಪುಣ್ಯವನ್ನು ಸಂಪಾದನೆ ಮಾಡುವಂಥದ್ದಿರಬೇಕು. ಮಾಡಲಿ. ಈಗ ಸರ್ಕಾರಿ ಆಸ್ಪತ್ರೆಗಳು ಸಹಾಯ ಮಾಡಲಿ, ಸರ್ಕಾರಿ ಶಾಲೆಗಳು ಸಹಾಯ ಮಾಡಲಿ, ಧರ್ಮಛತ್ರಗಳು ಸಹಾಯ ಮಾಡಲಿ. ದೀನರು, ದಲಿತರು, ದುಃಖಿತರು, ಅಮಾಯಕರು, ಅಸಹಾಯಕರು, ಮಹಿಳೆಯರು, ಎಷ್ಟೋ ಜನ ಬಹಳ ಕಷ್ಟದಲ್ಲಿರ್ತಾರೆ. ದಿಢೀರಂತ ಮನೆಯಲ್ಲಿ ಏನೋ ಒಂದು ಘಟನೆ ನಡೆದ್ಬಿಡ್ತದೆ, ಅಥವಾ ಬೆಂಕಿ ಅನಾಹುತ ಆಯಿತು, ಒಂದು ಆಕ್ಸಿಡೆಂಟ್ ಆಯಿತು, ಅವರಿಗೆ ಸಡನ್ನಾಗಿ ಹಣ ಇರೋದಿಲ್ಲ, ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಸುಮ್ಮನೆ ಆಗುತ್ತಾ? ಅಲ್ಲಿ ಎದ್ದೋ ಬಿದ್ದು ಅಂತ ಓಡ್ತಾರೆ ಹಾಸ್ಪಿಟ್ಲಿಗೆ. ಅಲ್ಲಿ ಔಷಧಿ ತರಲಿಕ್ಕೆ ಹಣ ಇರೋದಿಲ್ಲ, ಅಲ್ಲಿ ತಂಗಲಿಕ್ಕೆ ಹಣ ಇರೋದಿಲ್ಲ. ದಿಢೀರಂತ ಆಗಿರ್ತಕ್ಕಂಥ ಈ ಸಂದರ್ಭಗಳನ್ನು ನಿಭಾಯಿಸೋಕ್ಕಾಗೋದಿಲ್ಲ. ಎಷ್ಟು ಜನ ಕಣ್ಣಲ್ಲಿ ನೀರು ಹಾಕ್ತಾರೆ. 10 ರೂಪಾಯಿ ಯಾರು ಅವ್ರ ಕೈ ಕೊಟ್ಬಿಟ್ರೆ ಅವ್ರ ಕಾಲಿಗೆ ಬಿದ್ದುಬಿಡ್ತಾರೆ. ಯಾಕೆಂದರೆ ಅಂಥ ಪರಿಸ್ಥಿತಿ ಇರ್ತದೆ. ಸಾಮಾನ್ಯವಾಗಿ ಈ ಬೆಂಕಿ ಅನಾಹುತಗಳನ್ನು ನೋಡ್ತೀವಿ ನಾವು. ಈ ಬೆಂಕಿ ಅನಾಹುತ ಮತ್ತು ಈ ಆಕ್ಸಿಡೆಂಟ್ಗಳು ಅಂತಕ್ಕಂಥದ್ದು ನಮಗೆ ಹೇಳಿ ಕೇಳಿ ಬರೋದಿಲ್ಲ. ಅವು ದಿಢೀರಂತ ಬರ್ತವೆ. ಯಾರು ದುಡ್ಡಿಟ್ಕೊಂಡಿರ್ತಾರ ಆ ಒಂದು ಔಷಧಿಯನ್ನು ಬಳಸಿ ಅದನ್ನು ಏನೋ ಒಂದು ಮಾಡಿ ಅದು ಈಚೆ ಬರಲಿಕ್ಕೆ ಆಗೋದಿಲ್ಲ. ಎಷ್ಟು ಕಷ್ಟ ಬೀಳ್ತಾರೆ. ನಾವು ವಿಕ್ಟೋರಿಯಾ ಹಾಸ್ಪಿಟ್ಲ್ಗಳಲ್ಲಿ, ಸರ್ಕಾರಿ ಹಾಸ್ಪಿಟ್ಲ್ಗಳ ಹತ್ರ ಹೋಗ್ತೀವಿ, ನೋಡ್ತೀವಿ. ಅವ್ರಿಗೆ ಅವರು ಒಂದು ಹುಟ್ಟು ಬಟ್ಟೆನಲ್ಲಿ ಬಂದುಬಿಟ್ಟಿರ್ತಾರೆ ಆ ಪೇಷಂಟ್ಗಳನ್ನ ಕರ್ಕೊಂಡು. ಎಷ್ಟು ಕಷ್ಟ ಬೀಳ್ತಾರೆ. ಅಂಥವ್ರ ಹತ್ರ ಹೋಗಿ ಈ ಅಧಿಕಾರ ಇರ್ತಕ್ಕಂಥವ್ರು, ಹಣ ಇರ್ತಕ್ಕಂಥವ್ರು, ಸಾಹುಕಾರರು, ಇವರೆಲ್ಲ ಅಲ್ಲಿ ಹೋಗಿ ನಮ್ಮ ಹತ್ರ ಇರೋದಲ್ಲಿ ಒಂದು 10%, ಒಂದು 15%, 20% ಒಂದು ದಾನ ಮಾಡೋದು, ಧರ್ಮ ಮಾಡೋದು ಮಾಡಿದ್ರೆ ನಮಗೆ ಪುಣ್ಯ ಸಂಪಾದನೆ ಆಗುತ್ತೆ. ಈಗ ಭಿಕ್ಷುಕ ಬಂದಾಗ ಇವನೇನು ಮಾಡ್ತಾನೆ, ಹುಡುಕಿ ಚಿಲ್ಲರೆ ಕಾಸು ಕೊಡ್ತಾನೆ. ಅವನಿಗೆ ಒಂದು 50 ರೂಪಾಯಿ ಕೊಟ್ಟರು ಏನು ಕಡಿಮೆ ಇಲ್ಲ, 100 ರೂಪಾಯಿ ಕೊಟ್ಟರು ಕೂಡ ಏನು ಕಡಿಮೆ ಇಲ್ಲ. ಅಷ್ಟೊಂದು ದೇವರ ಆಶೀರ್ವಾದ ಮಾಡಿಬಿಟ್ಟಿರ್ತಾನೆ. ದೊಡ್ಡ ಧನಿಕ ಆಗಿರ್ತಾನೆ. ಅವನೇನು ಮಾಡ್ತಾನೆ, ಈ ಭಿಕ್ಷುಕ ಬಂದಾಗ ಹುಡುಕ್ತಾನೆ ಚಿಲ್ಲರೆ ಇದೆಯಾ ಅಂತ ಹೇಳ್ಬಿಟ್ಟು. ಏನಾಗಿದೆ, ಒಂದು 10 ರೂಪಾಯಿ, 20 ರೂಪಾಯಿ, ಒಂದು 50 ರೂಪಾಯಿ, 100 ರೂಪಾಯಿ ಬೇಡ ಅವನಿಗೆ. ಇವತ್ತೇನು ಭಿಕ್ಷೆ ಮಾಡಬೇಡ ನೀನು, ತಗೋ ಒಂದು 200 ರೂಪಾಯಿ ತಗೋ ನೀನು. 200 ರೂಪಾಯಿ ತೊಗೊಂಡು ಚೆನ್ನಾಗಿ ಒಂದು ಒಳ್ಳೆ ಊಟ ಮಾಡು. ಕೊಡೋದಿಲ್ಲ, ಚಿಲ್ಲರೆ ಹುಡುಕ್ತಾರೆ. ಇನ್ನು ಕೆಲವರು ಆ ಭಿಕ್ಷುಕನನ್ನು ಹೋಗ ಅಂತ ಬೈದೇ ಬಿಡ್ತಾರೆ. ಅದು ನಮ್ಮ ಶರಣರು ಹೇಳ್ತಾರೆ ಅಂತಂದರೆ, ಭಿಕ್ಷುಕರು ಅಂತಂದರೆ ಯಾರು ಅಂತಂದರೆ, ನಮಗೆ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಕೊಡುವಂಥವರು ಅವರು. ಅವರಿಗೆ ನಾವೊಂದು ಏನೋ ಒಂದು ದಾನ ಮಾಡ್ತೀವಿ, ಒಂದು ಧರ್ಮ ಕೊಡ್ತೀವಲ್ಲ, ಅದರಿಂದ ನಮಗೇನಾಗುತ್ತೆ, ಪುಣ್ಯ ಸಂಪಾದನೆ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಇವರು. ಯಾರು? ಈ ಭಿಕ್ಷುಕರು ನನಗೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಮ್ಮ ಶರಣರು ಹೇಳ್ತಾರೆ. ಈಗ ದಾನ ಧರ್ಮವನ್ನು ಕೊಟ್ಟ ಮೇಲೆ ನಾವು ಅವನಿಗೆ ಕೊಟ್ಟಿದ್ದೀವಿ ಅನ್ನೋ ಅಹಂಕಾರದಲ್ಲಲ್ಲ, ಅವನಿಗೆ ಕೈ ಮುಗಿಬೇಕಂತೆ. ಅಪ್ಪ, ನಾನು ನಿನಗಿವತ್ತು ನನಗೆ ಒಂದು ದಾನ ಮಾಡೋದಕ್ಕೆ, ಒಂದು ಧರ್ಮ ಮಾಡಲಿಕ್ಕೆ ನೀನು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀಯ ಅಂಥೇಳಿ ಆ ಭಿಕ್ಷುಕನಿಗೆ ಹಣವನ್ನು ಕೊಟ್ಟು ಅವನಿಗೆ ಕೈ ಮುಗಿಬೇಕಂತೆ ನಾವು. ಇವತ್ತು ನಾನು ಯಾರಿಗೆ ದಾನ ಮಾಡಲಿ, ಧರ್ಮ ಮಾಡಲಿ, ಇವತ್ತೊಂದಿಷ್ಟು ಏನೋ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಇದ್ದೆ, ನೀನು ಸದ್ಯ ಇವತ್ತು ಸಿಕ್ಕಿದೆಯಾ ನೀನು ಅಂತ ಹೇಳಿ ಅವನಿಗೆ ಕೈ ಮುಗಿಬೇಕಂತೆ. ನಮ್ಮ ಶರಣರು ಹೇಳ್ತಾರೆ, ಸದ್ಯ ಕೈ ಮುಗಿಯೋದಿರಲಿ, ಅವನಿಗೊಂದು ಒಳ್ಳೆ ಮಾತಾಡಿದ್ರೆ ಸಾಕಾಗಿದೆ. ನಾವು
ನಾವು ದಾನ ಧರ್ಮ ಮಾಡಲಿಲ್ಲ ಅಂತಂತಂದರೆ ನಾವು ನಮಗೆ ಈ ಒಂದು ಜನ್ಮದಲ್ಲಿ ನಮ್ಗೆ ಒಳ್ಳೇದಾಗೋದೇ ಇಲ್ಲ. ಧರ್ಮ ಪ್ರಚಾರಕ್ಕೆ ಕೊಡ್ರಿ. ಇವಾಗ ಶಿವನ ಧರ್ಮವನ್ನು ಪ್ರಚಾರ ಮಾಡುವಂತಹ ಒಂದು ಆಧ್ಯಾತ್ಮಿಕ ಪ್ರಚಾರ ಮಾಡುವಂಥದ್ದಕ್ಕೆಲ್ಲ ನಿಮ್ಮಲ್ಲಿರ್ತಕ್ಕಂಥದ್ದನ್ನು ಕೊಡ್ರಿ. ನೋಡಿ, ಅಶೋಕ ಚಕ್ರವರ್ತಿ ನಮ್ಮ ಈ ಭಾರತ ದೇಶವನ್ನು ಆಳ್ದಂಥವನು, ಅತಿ ದೊಡ್ಡ ಚಕ್ರವರ್ತಿ. ಅವನು ದೊಡ್ಡ ಸಾಹುಕಾರ. ಅವನು ಬೌದ್ಧ ಧರ್ಮ ಪ್ರಚಾರ ಮಾಡಲಿಕ್ಕೆ ಅವನ ಸಂಪತ್ತನ್ನು, ಅವನ ರಾಜ್ಯದ ಬೊಕ್ಕಸವನ್ನೇ ಖಾಲಿ ಮಾಡ್ತಾನೆ. ಅವನೆಂಥ ಮಹಾತ್ಮ ನೋಡ್ರಿ. ಸೊ ಇವತ್ತು ನೋಡಿ, ಅಶೋಕ ಚಕ್ರವರ್ತಿಯ ಆ ದಾನ ಧರ್ಮ ಮಾಡಿದ್ದಕ್ಕೆ ಅವನ ಹೆಸರು ಇವತ್ತು ನಮ್ಮ ದೇಶದಲ್ಲಿ ಪರ್ಮನೆಂಟ್ ಆಗಿದೆ. ಅಶೋಕ ಚಕ್ರವನ್ನು ನಾವು ಪ್ರತಿಯೊಂದು ಗೌರ್ಮೆಂಟ್ ನೋಟಲ್ಲಿ ಹಾಕ್ಕೊಂಡಿದ್ದೀವಿ. ಈ ದೇಶದ ರಾಷ್ಟ್ರೀಯ ಧ್ವಜದಲ್ಲಿ ನಾವು ಹಾಕ್ಕೊಂಡಿದ್ದೀವಿ ಅಶೋಕನ ಚಕ್ರವರ್ತಿಯ ಒಂದು ಚಕ್ರವನ್ನು. ಹೀಗೆ ಈ ಭೂಮಿಯ ಮೇಲೆ ಉಳಿಯುವಂಥದ್ದು ಒಳ್ಳೆಯದು ಕೆಟ್ಟದ್ದು ಎರಡು. ನಾವು ಒಳ್ಳೇದು ಮಾಡಿದರೆ ಅಮರವಾಗಿರ್ತೀವಿ, ನಮ್ಮ ಹೆಸರು ಇಲ್ಲಿ ಅಮರವಾಗಿರ್ತದೆ. ಜೊತೆಗೆ ನಮಗೆ ದೇವರು ಹಣ ಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ನಾವು ದಾನ ಕೊಡುವಂಥದ್ದು ಇದೆಯಲ್ಲ, ಆ ದಾನವನ್ನು ನಮ್ಮ ಶರಣರು ದಾನ ಅಂತ ಹೇಳೋದಿಲ್ಲ, ಅದಕ್ಕೆ ದಾಸೋಹ ಅಂತ ಹೇಳ್ತಾರೆ. ದಾನಕ್ಕೂ ದಾಸೋಹಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದರೆ, ದಾನ ಕೊಡುವವನಿಗೆ ಒಂದಿಷ್ಟು ಅಹಂಕಾರ ಇರ್ತದೆ, ನಾನು ಕೊಡ್ತಾ ಇದ್ದೀನಿ ಅನ್ನುವ ಅಹಂಕಾರ ಇರ್ತದೆ. ಆದರೆ ಈ ದಾಸೋಹದಲ್ಲಿ ಹಂಗಿರೋದಿಲ್ಲ. ದಾಸೋಹ ಅಂತಂದರೆ ಏನು ಅಂತಂದರೆ, ನನಗೆ ಆ ನಿರಾಕಾರ ಪರಮಾತ್ಮ ಶಿವ ನನಗೊಂದು ಸ್ವಲ್ಪ ಕೊಟ್ಟಿದ್ದ, ಅದನ್ನು ನಾನು ನಿನ್ನ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅಂದರೆ ಕೋಪರೇಷನ್, ನನ್ನ ಹತ್ರ ಇರೋದನ್ನು ನಿನಗೂ ಒಂದು ಸ್ವಲ್ಪ ನಾನು ಕೊಡ್ತಾ ಇದ್ದೀವಿ. ಸಹಕಾರ, ನನ್ನ ಹತ್ರ ನಿನ್ನ ಹತ್ರ ಇರೋದನ್ನು ಇಬ್ಬರೂ ಸಮಾನವಾಗಿ ಅಡ್ಜಸ್ಟ್ ಮಾಡ್ಕೊಂಡು ಅನುಸರಣೆ ಮಾಡ್ಕೊಳ್ಳೋಣ. ಹೀಗೆ ಧನಕ್ಕೂ ದಾಸೋಹಕ್ಕೂ ತುಂಬ ವ್ಯತ್ಯಾಸ ಇದೆ. ದಾಸೋಹದಲ್ಲಿ ಕೊಡುವವನು ಕಿಂಕರನಾಗಿರುತ್ತಾನೆ, ಪಡೆಯುವವನು ಶಂಕರನಾಗಿರುತ್ತಾನೆ ಅಂತ ಹೇಳ್ತಾರೆ. ಕೊಡುವವನು ಕಿಂಕರ, ಪಡೆಯುವವನು ಶಂಕರ. ಆದ್ದರಿಂದ ನಾವು ದಾನ ಅಂತ ಅನ್ನೋ ಬದಲು ನಾವು ದಾಸೋಹ ಅಂತ ಅನ್ಬೇಕು. ಅಲ್ಲಿ ನಮಗೆ ಒಂದು ನಮ್ರತೆ ಇರ್ತದೆ. ನಮ್ರತೆ ಇದ್ದು ಒಂದು ನಮ್ಮಲ್ಲಿ ಒಂದು ಭಕ್ತಿ ಇರ್ತದೆ. ಕೊಡುವಾಗ ನಮ್ಮಲ್ಲಿ ಅಹಂಕಾರ ಇರೋದಿಲ್ಲ, ಭಕ್ತಿ ಇರ್ತದೆ. ಆದ್ದರಿಂದ ಯಾವುದೇ ಒಬ್ಬ ಶ್ರೀಮಂತ, ಅವನಿಗೆ ಒಂದು ಶ್ರೀಮಂತಿಕೆ ಇದೆ, ಬೇರೆಯವರಿಗೆ ಸಹಾಯ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇದೆ ಅಂತಂತಂದರೆ ಯಾವ ಕಾರಣಕ್ಕೂ ಕೂಡ ತಡನೆ ಮಾಡಬಾರ್ದು, ನಾಳೆ ಅನ್ನಬಾರ್ದು. ದಾನ ಧರ್ಮವನ್ನು ಮಾಡಲೇಬೇಕು. ಅದರಿಂದ ಶಿವನೊಬ್ಬನೇ ಮಹಾದಾನಿ. ಅವನ್ನ ಬಿಟ್ಟು ಇಲ್ಲಿ ಯಾವ ದಾನಿಗಳು ಇಲ್ಲ. ಅವನು ಕೊಟ್ಟಿದ್ದನ್ನು ನಾವು ಬೇರೆಯವ್ರಿಗೆ ಒಂದಿಷ್ಟು ಹಂಚ್ಕೊಳ್ತೀವಿ ಅಷ್ಟೇ. ನಾನು ದಾನಿ ಅಂತ ಅನ್ನಿಸ್ಕೊಳ್ಳೇಬಾರ್ದು. ಕೆಲವರು ದಾನ ಧರ್ಮ ಮಾಡೋದಿಲ್ಲ, ಎಷ್ಟು ಶ್ರೀಮಂತ ಆಗಿದ್ರೂ ಕೂಡ ದಾನ ಧರ್ಮ ಮಾಡೋದಿಲ್ಲ. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ನಮ್ಮ ಬಸವಣ್ಣವ್ರು ಹೇಳ್ತಾರೆ, ಅದು ಪಾಪಿಯ ಸೊತ್ತು, ಅವನ್ನ ಯಾಕೆ ನೀವು ಬಲವಂತ ಮಾಡ್ತೀರಾ? ದಾನ ಮಾಡು, ಧರ್ಮ ಮಾಡು, ಒಳ್ಳೆ ಕೆಲಸ ಮಾಡು, ಒಳ್ಳೆ ಕೆಲಸಕ್ಕೆ ಕೊಡು ಅಂತ ನೀವು ಯಾಕೆ ಅವನಿಗೆ ಬಲವಂತ ಮಾಡ್ತೀರಾ? ಅದು ಮಾಡೋಕ್ಕೆ ಅವನು ಸಾಧ್ಯವಿಲ್ಲ. ಯಾಕೆ ಅಂದರೆ ಅದು ಪಾಪಿಯ ಸೊತ್ತು, ಅದು ದುರ್ಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥದ್ದು. ಅದರಿಂದ ಆ ಹಣ ಸದುಪಯೋಗ ಆಗೋದಿಲ್ಲ, ಅದು ಸತ್ಕಾರ್ಯಕ್ಕೆ ಬರೋದಿಲ್ಲ. ಪಾಪಿಯ ಸೊತ್ತು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಬಾರದಯ್ಯ ಅಂತಾರೆ ಬಸವಣ್ಣನವರು. ಕೆಲವ್ರ ಹತ್ರ ಹಣ ಇರ್ತದೆ, ಆದರೆ ಅವ್ರು ಯಾರಿಗೂ ದಾನ ಧರ್ಮ ಏನೂ ಮಾಡಲ್ಲ ಅಂತ ನಾವು ಅನ್ಕೋತೀವಿ ಅಷ್ಟೇ. ಆ ಮಾಡುವಂಥ ಪುಣ್ಯ ಅವನಿಗೂ ಇರೋಲ್ಲ. ಅಂತಹ ಒಂದು ಸತ್ಪಾತ್ರಕ್ಕೆ, ಸತ್ಕಾರ್ಯಕ್ಕೆ ಸಲ್ಲುವಂಥದ್ದು ಹಣ ಅದಾಗಿರೋದಿಲ್ಲ. ಅದು ಕೆಟ್ಟ ಹಣ ಆಗಿರುತ್ತೆ. ಅಂದರೆ ಕೆಟ್ಟ ಮಾರ್ಗದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಹಣ ಆಗಿರೋದ್ರಿಂದ ಅದನ್ನು ಒಳ್ಳೆ ಕೆಲಸಕ್ಕೆ ಬಳಸಲಿಕ್ಕೆ ಬರೋದಿಲ್ಲ. ಪಾಪಿಯ ಸೊತ್ತು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಬಾರದಯ್ಯ ಅಂತ ಅನ್ನುವಾಗ ಆ ಕೆಟ್ಟ ಮಾರ್ಗದಲ್ಲಿ ದುಡ್ದಿರ್ತಕ್ಕಂಥ ಹಣವನ್ನು ಇನ್ನು ದೇವರ ಕಾರ್ಯಕ್ಕೆ, ಧರ್ಮ ಪ್ರಚಾರಕ್ಕೆ ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯ? ಆದ್ದರಿಂದ ಅದೇನೇ ಇದ್ರೂ ಕೂಡ ನಮಗೆ ಇವತ್ತು ಒಂದು ಹೊತ್ತಿನ ಊಟ ಇದೆ ಅಂತಂತಂದರೆ ನಾವು ಊಟ ಮಾಡೋದಕ್ಕೆ ಮುಂಚೆ ಇದರಲ್ಲಿ ನಾವು ಯಾರಿಗಾರ ಏನಾರ ಒಂದು ಸ್ವಲ್ಪ ಕೊಡ್ಬೋದಾಗಿತ್ತಾ ಅಂತ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಿ ನಾವು ತೊಗೊಂಡ್ರೆ ಖಂಡಿತವಾಗ್ಲೂ ಕೂಡ ಶಿವನಿಗೆ ಖುಷಿಯಾಗುತ್ತೆ. ಅವನು ನಮಗೆ ಮತ್ತಷ್ಟು ಆಶೀರ್ವಾದ ಮಾಡ್ತಾನೆ.